ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಕೂಡ ಒಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ ನೋಡಿ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ ನೋಡಿ ತುಂಬ ಜನ ಎಂಬ್ರಾಯ್ಡ್ರಿ ಕಲಿತಾ ಇದ್ದಾರೆ. ನೀವು ಕೂಡ ಯಾರಾದರೂ ಮೆಂಬರ್ಶಿಪ್ ತೊಗೊಂಡು ಕಲಿಯುವಂಥವ್ರಿದ್ದರೆ ಬರೀ 239 ರೂಪಾಯಿಗೆ ಕ್ಲಾಸಸ್ ನಡೆಸ್ತಾ ಇದ್ದೀವಲ್ವ. ಹಾಗಾಗಿ ಆನ್ಲೈನ್ ಅಂದರೆ ಯೂಟ್ಯೂಬಲ್ಲೇ ಬರುವಂಥ ಆನ್ಲೈನ್ ಕ್ಲಾಸಸ್ ಇರುತ್ತೆ, ತೊಗೊಂಡು ಎಂಬ್ರಾಯ್ಡ್ರಿನ ಕಲಿಬೋದು ಫ್ರೆಂಡ್ಸ್, ಓಕೆನಾ? ಈಗ ನೋಡಿ, ನಾನಿಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇದು ಕೂಡ 2.5 ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ 2 ಟೈಮ್ಸು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ಳಿ. ಇದು ಕೂಡ ಒಂದು ಸಿಂಪಲ್ ಡಿಸೈನ್ ಕೂಡ ಆಗಿರುತ್ತೆ, ಆದರೆ ತುಂಬಾ ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂದರೆ, ತುಂಬ ಬ್ಯುಸಿ ಇರೋ ಕಾರಣ ವೀಡಿಯೋಸ್ ತುಂಬ ಹಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಸ್ವಲ್ಪ ಡಿಲೇ ಆಗ್ತಾಯಿದೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಎಷ್ಟು ಬ್ಯುಸಿ ಇದ್ದೀವಿ ಅಂತಂದರೆ, ಈಗ ಸೀಸನ್ ಆಗಿರೋದ್ರಿಂದ ಬಟ್ಟೆಗಳು ತುಂಬ ಇದೆ, ಸ್ಟಿಚ್ ಮಾಡಿಕೊಡ್ಬೇಕಿದೆ, ಮತ್ತು ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಬೇಕಿದೆ. ಹಾಗಾಗಿ ಸ್ಯಾರಿ ಕುಚ್ಚು ಪ್ರತಿಯೊಂದು ನಮ್ಮಲ್ಲೇ ರೆಡಿ ಆಗೋದ್ರಿಂದ ಲೆಹೆಂಗಾ ಮತ್ತು ಗೌನ್ಗಳು ಜೊತೆಗೆ ಎಂಬ್ರಾಯ್ಡ್ರಿ ಬ್ಲೌಸಸ್ಸು ಪ್ರತಿಯೊಂದು ಸ್ಟಿಚ್ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ತುಂಬ ಡಿಲೇ ಆಗ್ತಾಯಿದೆ, ವೀಡಿಯೋಸ್ ಅಪ್ಲೋಡ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ವೀಡಿಯೋಸ್ ಮಾಡ್ಕೊತಿದ್ದೀನಿ, ಆದರೆ ಅದನ್ನ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ತುಂಬ ಟೈಮ್ ತೊಗೋತಾಯಿದೆ, ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ, ಇಲ್ಲಿ ನಾನು ಇದನ್ನು ಏನು ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಮೂರನ್ನು ಒಟ್ಟಿಗೆ ಇಟ್ಕೊಂಡು ಈ ರೀತಿ ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಕೆಲಸ ನಿಮಗೆ ತುಂಬಾ ಈಸಿ ಆಗುತ್ತೆ, ಬೇಗ ಹಾಕ್ಬೋದು. ಜೊತೆಗೆ ನೀಡ್ಲು ಕಟ್ಟಾಗುತ್ತೆ ಅನ್ನೋ ಒಂದು ಭಯ ಕೂಡ ಇರೋದಿಲ್ಲ. ನೋಡಿ, ಈ ಥರ ಜಾಯಿಂಟ್ ಕೊಟ್ಕೊಂಡ್ರೂ ಏನೂ ತೊಂದರೆ ಆಗೋಲ್ಲ. ಅದ್ರ ಮೇಲೆ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ನೀವು ಈ ಥರ ಒಂದು 5 ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಬಿಗಿನರ್ಸ್ ಆಗಿದ್ದರೆ ತುಂಬ ಕಡಿಮೆ ಗ್ಯಾಪ್ ಇಟ್ಕೊಂಡಾಗ ನೀಡ್ಲು ಕಟ್ಟಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಬೆರಳನ್ನು ಸ್ವಲ್ಪ ಆದಷ್ಟು ದೂರ ಇಟ್ಕೊಳ್ಳಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಬಾಲ್ ಚೈನ್, ಸ್ಟೋನ್ ಚೈನ್ನ ಆದಷ್ಟು ಟೈಟಾಗಿ ಹಿಡ್ಕೊಳ್ಳಿ. ಲೂಸ್ ಬಿಟ್ಟಾಗ ಏನಾಗುತ್ತೆ, ಅದು ಆ ಕಡೆ ಈ ಕಡೆ ಜರುಗುತ್ತಲ್ವ, ಆವಾಗ ನೀಟಾಗಿ ಬರೋಲ್ಲ, ಅಂದರೆ ಬೆಂಡ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಟೈಟಾಗಿ ಎಳೆದಿಟ್ಕೊಂಡು ನೀವು 5ನೇ ನಂಬರ್ನಲ್ಲಿ ಇಟ್ಕೊಂಡು ಈ ಒಂದು ಬಾಲ್ ಚೈನ್, ಸ್ಟೋನ್ ಚೈನ್ನ ಹಾಕ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಓಕೆನಾ? ನೋಡಿ, ಮತ್ತು ಇಲ್ಲಿ ನಾನು ರಿವರ್ಸ್ ಹಾಕ್ತಾಯಿದ್ದೀನಿ ಸ್ಟಿಚ್ನ. ಏನಕ್ಕೆ ಅಂತಂದರೆ, ರಿವರ್ಸ್ 0 ನಂಬರ್ನಲ್ಲಿ ಈ ಥರ ಬಂದಾಗ ನೀವು ಏನು 5 ನಂಬರ್ನಲ್ಲಿ ಇಟ್ಕೊಂಡು ಹಾಕಿರ್ತೀರ ಅಲ್ವಾ, ಕೆಲವೊಂದು ಟೈಮ್ ಅದು ಲೂಸ್ ಬಂದಿರುತ್ತೆ. ಲೂಸ್ ಬಂದಿದ್ರೂ ಈ ಥರ ನೀವು ಒಂದು 0 ನಂಬರ್ನಲ್ಲಿ ಇಟ್ಕೊಂಡು ಒಂದು ಸಿಂಗಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಾಗ ಅದ್ರ ಪಕ್ಕಕ್ಕೆ ಹಾಕ್ಕೊಂಡು ಬನ್ನಿ, ಕರೆಕ್ಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಲೂಸ್ ಕಾಣಲ್ಲ, ಅಂದರೆ ಈ ಥರ ಜರ್ಗಲ್ಲ. ಆ ಕಡೆ ಈ ಕಡೆ ಬಾಲ್ ಚೈನ್, ಸ್ಟೋನ್ ಚೈನು ಜರ್ಗಾಡಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ, ಓಕೆನಾ? ನೋಡಿ, ಈಗ ನಾನಿಲ್ಲಿ ಮಧ್ಯದಲ್ಲೂ ಅಷ್ಟೇ ಏನು ನಾವು ಸ್ಯಾರಿ ಕಲರ್ ಥ್ರೆಡ್ ಏನಿತ್ತು, ಪರ್ಪಲ್ ಕಲರ್ ಥ್ರೆಡ್ಡು, ಆ ಕಲರು ಸಿಲ್ಕ್ ಥ್ರೆಡ್ನಿಂದ ನಾನಿಲ್ಲಿ ಮಧ್ಯದಲ್ಲಿರುವಂಥ ಗ್ಯಾಪ್ನ ಕವರ್ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ಯಾಕೆಂದರೆ ಬಿಗಿನರ್ಸ್ ನೀವು ಹಾಕುವಾಗ ಏನು ಮಾಡ್ತೀರಾ ಅಂತಂದರೆ, ಬೆಂಡ್ ಮಾಡಿರ್ತೀರ ಜಾಸ್ತಿ, ಅದ್ರ ಪಕ್ಕಕ್ಕೆ ಸ್ಯಾಟಿನ್ ಸ್ಟಿಚ್ ಪಕ್ಕಕ್ಕೆ ಬಂದಿರಲ್ಲ ನೀವು ಹಾಕಿರೋಂಥ ಬಾಲ್ ಚೈನ್, ಸ್ಟೋನ್ ಚೈನು. ಆ ಗ್ಯಾಪನ್ನು ಕವರ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ಬೋದು. ಮತ್ತು ಒಂದು ಸ್ಟಿಚ್ಗೂ ಇನ್ನೊಂದು ಸ್ಟಿಚ್ಗೂ ಪಕ್ಕ ಗೋಲ್ಡ್ ಇದ್ದಾಗ ಈ ಒಂದು ಲೈನ್ ಬಂದಾಗ ನಿಮಗೆ ನೋಡಿ ವೇರಿಯೇಷನ್ ನೀಟಾಗಿ ಗೊತ್ತಾಗುತ್ತೆ, ಸ್ಟಿಚ್ ಯಾವ ರೀತಿ ಬರ್ತಿದೆ ಅಂತ ಅಂದ್ಬಿಟ್ಟು. ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ಅದಕ್ಕೋಸ್ಕರ ನೋಡಿ, ಅದೇ ಥ್ರೆಡ್ಡಲ್ಲಿ ನಾನು ಜರಿ ಥ್ರೆಡ್ ಅಲ್ಲ, ಸಿಲ್ಕ್ ಥ್ರೆಡ್ಡಿಂದನೇ ನಾನಿಲ್ಲಿ ಬರೀ 1.5 ನಂಬರ್ನಲ್ಲಿ ಇಟ್ಕೊಂಡು ಈ ಥರ ಒಂದು ಸರ್ಕಲ್ಸ್ನ ಹಾಕೋತಾ ಇದ್ದೀನಿ. ಈ ಸರ್ಕಲ್ ಕೂಡ ಅಷ್ಟೇ ನಮ್ಮ ಒಂದು ಆನ್ಲೈನ್ ಕ್ಲಾಸಲ್ಲಿ ನಾನು ತುಂಬಾ ಸರ್ತಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ಆರಾಮಾಗಿ ಹಾಕ್ಕೋಬೋದು. ಮತ್ತು ಇದಕ್ಕೆ ನೀವು ಬೇಕಂದರೆ ಬೇರೆ ಕಲರ್ ಥ್ರೆಡ್ಡಿಂದನೂ ಫಿಲ್ ಮಾಡ್ಬೋದು, ಇಲ್ಲ ಅಂತಂದರೆ ಸ್ಟೋನ್ ಹಾಕ್ಬೋದು. ನಾನು ಈ ಬ್ಲೌಸಿಗೆ ಬಂದುಬಿಟ್ಟು ಸ್ಟೋನ್ ಹಾಕಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಮತ್ತು ಈ ಡಿಸೈನ್ಗೆ ನಾನು ಬಂದುಬಿಟ್ಟು ಒಂದು 550 ರೂಪೀಸ್ ತೊಗೊಂಡಿದ್ದೀನಿ ಅಷ್ಟೇ, ಬರೀ ಡಿಸೈನಿಂಗ್ ಮಾತ್ರ. ಸ್ಟಿಚಿಂಗ್ ಬೇರೆ ಚಾರ್ಜಸ್ ಇರುತ್ತೆ. ಮತ್ತು ನಮ್ಮ ಬೊಟಿಕಲ್ಲಿ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡುವಂಥದ್ದು ಮತ್ತು ಸ್ಟಿಚಸ್ನ ಮಾಡಿಕೊಡುವಂಥದ್ದನ್ನು ಮಾಡ್ತೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಳಿಸ್ಕೊಡ್ಬೋದು ಕೊರಿಯರ್ ಮೂಲಕ. ನಾನು ಬೇಕಿದ್ರೆ ಅಡ್ರೆಸ್ನ ನಿಮಗೆ ನೀವು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿದ್ರು ಅಷ್ಟೇ, ಅಥವಾ ಕಮೆಂಟಲ್ಲಿ ಹಾಕಿದ್ರು ಅಷ್ಟೇ, ನಿಮಗೆ ಅಡ್ರೆಸ್ನ ಕಳಿಸ್ಕೊಡ್ತೀನಿ. ಆ ಅಡ್ರೆಸ್ಸಿಗೆ ನೀವು ಬಟ್ಟೆನ ಕಳಿಸ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ್, ಓಕೆನಾ? ನೋಡಿ, ಈಗ ಪಕ್ಕದಲ್ಲಿ ಗ್ಯಾಪ್ನ ಚೆನ್ನಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಮಗೆ ಎಷ್ಟು ಗ್ಯಾಪ್ ಬೇಕು ಅಂತ ನೋಡಿಕೊಂಡು ಆ ಗ್ಯಾಪ್ಗೆ ಕರೆಕ್ಟಾಗಿ ನೀವು ಈ ಸರ್ಕಲ್ಗಳನ್ನ ಹಾಕ್ಕೋಬೇಕಾಗತ್ತೆ. ಸರ್ಕಲ್ಗಳು ಆದಷ್ಟು ರೌಂಡಾಗಿ ಹಾಕ್ಕೊಳ್ಳಿ, ಆವಾಗ ಒಳಗಡೆ ಸ್ಟೋನ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದರೆ ಬೆಂಡ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಒಂದು 2 ಟೈಮ್ಸ್ ಈ ಥರ ರೌಂಡ್ ತಿರುಗಿಸ್ತಾ ಬಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಓಕೆನಾ? ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಾನು. ಏನಕ್ಕಪ್ಪ ಅಂತಂದರೆ, ಬರೀ ಇವಾಗ ಈ ನಡುವೆ ನೀವು ಆನ್ಲೈನ್ ಕ್ಲಾಸಲ್ಲಿ ಏನು ಎಲ್ಲರಿಗೂ ಹೇಳ್ಕೊಡ್ತೀರಾ, ನಮಗೆ ಜಾಸ್ತಿ ನೀವು ಇಲ್ಲಿ ಹೇಳ್ಕೊಡ್ತಿಲ್ವೇನೋ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಇದ್ದೀನಿ ಅಷ್ಟೇ.
ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಕ್ಲಾಸಲ್ಲಿ ನೋಡಿ ಕಲಿತು ಈಗಾಗಲೇ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಅದರಲ್ಲೂ ಸ್ವಲ್ಪ ಜನದ ಫೋಟೋಸ್ ಕೂಡ ನನ್ನ ಹತ್ರ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ಇದರಲ್ಲೇ ಹಾಕ್ಬೋದಿತ್ತು, ಆದರೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಅಂದರೆ ತುಂಬ ಲಾಂಗ್ ವೀಡಿಯೋ ಆದರೆ ಯಾರು ನೋಡೋಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ಹಾಕಲಿಲ್ಲ ಅಷ್ಟೇ. ಆಯಿತಾ, ಅದರಲ್ಲಿ ಹಾಕ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಅವ್ರದ್ದು ವಿತ್ ಅವ್ರು ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅನ್ನೋ ಫೋಟೋಸ್ ಕೂಡ ಇದೆ, ಅದನ್ನು ನಾನು ಎಲ್ಲನೂ ಹಾಕ್ಕೊಡ್ತೀನಿ ನೋಡೋರಂತೆ. ಈಗ ನೋಡಿ, ಇದಕ್ಕೆ ಮತ್ತು ಜರಿ ಥ್ರೆಡ್ಡು ಗೋಲ್ಡ್ ಕಲರ್ ಥ್ರೆಡ್ಡಿಂದ ನಾನು ಇಲ್ಲಿ ಕರು ಶೇಪ್ನ ಹಾಕ್ತಾಯಿದ್ದೀನಿ. ನೀವು ಏನು ಆ ಸರ್ಕಲ್ ಶೇಪ್ ಹಾಕಿದಿರಲ್ಲ ಫ್ರೆಂಡ್ಸ್, ಆ ಸರ್ಕಲ್ ಶೇಪ್ಗೆ ಕರೆಕ್ಟಾಗಿ ಕರು ಶೇಪ್ನ ಹಾಕ್ಕೊಂಬರ್ಬೇಕು, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ತುಂಬಾ ಬಿಸಿಲಿದೆ. ಬಿಸಿಲಿಗೆ ಅಂದರೆ ತುಂಬ ಈ ಸರ್ತಿ ತಾಪಮಾನ ತುಂಬ ಜಾಸ್ತಿ ಇದೆ. ಒಂದು 37 ಡಿಗ್ರಿವರೆಗೂ ರೀಚ್ ಆಗಿದೆ. 36, 37 ಅಂದರೆ 36, 37 ಡಿಗ್ರಿವರೆಗೂ ರೀಚ್ ಆಗಿದೆ. ನಮ್ಮ ಬೆಂಗಳೂರಲ್ಲೇ ಇಷ್ಟು ಬಿಸಿಲಿದೆ. ಬಿಸಿಲಿಗೆ ತಡೆಯೋಕ್ಕಾಗ್ತಾಯಿಲ್ಲ, ತುಂಬಾ ಹಿಂಸೆ ಅನ್ನಿಸ್ತಾ ಇದೆ ಕೆಲಸ ಮಾಡಲಿಕ್ಕೂ ಕೂಡ. ಪವರ್ ಮಿಷಿನ್ಗಳಲ್ಲಿ ಕೆಲಸ ಮಾಡ್ತೀವಲ್ವ, ಹಾಗಾಗಿ ಎಷ್ಟು ಫ್ಯಾನ್ ಗಾಳಿ ಇದ್ದರೂ ನಮಗೆ ಸಾಕಾಗ್ತಾಯಿಲ್ಲ, ತುಂಬಾ ಹಿಂಸೆ ಅನಿಸುತ್ತೆ. ಶಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡೋದೇ ಕಷ್ಟ ಅನಿಸ್ಬಿಟ್ಟಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಸೀಸನ್ ಇರೋದ್ರಿಂದ ನಾವು ಕೆಲಸ ಮಾಡಲೇಬೇಕಿದೆ. ಆದರೆ ನೀವುಗಳು ಅಷ್ಟೇ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮನ ವಹಿಸ್ಕೊಳ್ಳಿ. ಯಾಕೆ ಅಂತಂದರೆ ಈಗ ಬಿಸಿಲು ತುಂಬ ಇರೋದ್ರಿಂದ ಆದಷ್ಟು ಹೀಟ್ ಐಟಮ್ನ ಕಡಿಮೆ ಉಪಯೋಗಿಸಿ. ತುಂಬ ಬಾಡಿ ಹೀಟ್ ಆಗುವಂಥ ಐಟಮ್ಸ್ನ ತಿನ್ನಕ್ಕೆ ಹೋಗಬೇಡಿ. ಜೊತೆಗೆ ಮಳೆ ಇನ್ನೂ ಒನ್ ಟೈಮ್ ಬರದೇ ಇರೋ ಕಾರಣ ಯಾರೂ ಮಾವಿನ ಹಣ್ಣು ತಿನ್ನಬೇಡಿ. ಮಾವಿನ ಹಣ್ಣು ತಿನ್ನೋದ್ರಿಂದ ಮಳೆ ಬಂದಿಲ್ಲ ಅಲ್ವಾ, ಹಾಗಾಗಿ ಮಾವಿನ ಹಣ್ಣು ತಿಂದರೆ ಬೇಗ ಬೇದಿ ಈ ಥರದ್ದು ಅಂದರೆ ಲೂಸ್ ಮೋಷನ್ನು, ಜ್ವರ ಈ ಥರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಆದಷ್ಟು ಬಾರ್ಲಿ ಅಕ್ಕಿ ಗಂಜಿ ಅಥವಾ ರಾಗಿ ಗಂಜಿ ಅಥವಾ ಕಾಮಕಸ್ತೂರಿ ಬೀಜ ಅಂತ ಸಿಗುತ್ತೆ, ಕಪ್ಪು ಕಲರ್ ಇರುತ್ತೆ, ಅದಕ್ಕೆ ಅದನ್ನು ತೊಗೊಂಡು ಬಂದು ಅದರಲ್ಲಿ ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿಬಿಟ್ರೆ ಸಾಕು, ನೆಂದೋಗ್ಬಿಡುತ್ತೆ. ಅದು ಲೋಳೆ ಥರ ಸ್ವಲ್ಪ ದಪ್ಪ ಆಗುತ್ತೆ ನೆಂದು. ಇಲ್ಲಾಂದರೆ ಬಾದಾಮಿ ಗೋಂದು ಅಂತ ಸಿಗುತ್ತೆ, ಅದು ಕೂಡ ನಮ್ಮ ಟೈಲರ್ ಕೆಲಸ ಮಾಡೋವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಾದಾಮಿ ಗೋಂದು ಅಂತ ಹೇಳಿದ್ರೆ ಕೊಡ್ತಾರೆ ಗಂದಿಗೆ ಅಂಗಡಿಗಳಲ್ಲಿ. ತೊಗೊಂಡು ಬಂದು ಅದನ್ನು ನೀರಲ್ಲಿ ನೆನೆಸಿಟ್ಟು ನೈಟು ಬೆಳಗ್ಗೆ ಎದ್ದು ಅದನ್ನು ನೀರಲ್ಲಿ ಹಾಕಿ ಕುಡೀರಿ, ಇಲ್ಲ ಎಳ್ನೀರಲ್ಲಿ ಹಾಕಿ ಕುಡೀರಿ, ತುಂಬಾ ಒಳ್ಳೆಯದು. ಆದಷ್ಟು ನಿಂಬೆಹಣ್ಣಿನ ಶರಬತ್ತನ್ನ ಯೂಸ್ ಮಾಡಿ. ಮಜ್ಜಿಗೆ ಕುಡೀರಿ, ತುಂಬ ಮಜ್ಜಿಗೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ರೆಡಿಮೇಡ್ ಜ್ಯೂಸ್ಗಳು ಸಿಗುತ್ತಲ್ವ ಅಂಗಡಿಗಳಲ್ಲಿ, ಅದನ್ನು ಜಾಸ್ತಿ ಅವಾಯ್ಡ್ ಮಾಡಿ, ಯಾರು ಕುಡಿಬೇಡಿ ಅದನ್ನು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವೇನು ಅಂದ್ಕೊಂಡಿರ್ತೀವಿ, ರೆಡಿಮೇಡ್ ಜ್ಯೂಸ್ಗಳು ತುಂಬ ತಣ್ಣಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಕುಡಿತೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಲ್ಲಿ ದೇಹನ ತಂಪು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಓಕೆನಾ. ಮಕ್ಕಳಿಗಂತೂ ಕೊಡಿಸ್ಲೇಬೇಡಿ, ಯಾಕಂತಂದರೆ ಇವಾಗ ತುಂಬ ಸೆಕೆ ಇರೋದ್ರಿಂದ ಐಸ್ ಕ್ರೀಮು, ಜ್ಯೂಸು ಅನ್ನೋದರಲ್ಲಿ ಮಕ್ಕಳು ತುಂಬಾ ಕೇಳ್ತಾ ಇರ್ತಾರೆ, ಕೊಡಿಸಿ ಅಂತ ಅಂದ್ಬಿಟ್ಟು. ಅರೆ ಸ್ವಲ್ಪ ಎಳ್ನೀರು, ಮನೇಲೆ ಆರೆಂಜ್ ತೊಗೊಂಡು ಬಂದು ಜ್ಯೂಸ್ ಮಾಡುವಂಥದ್ದು, ಕಿತ್ತಳೆ ಹಣ್ಣಿನ ಜ್ಯೂಸು ಮತ್ತು ನಿಂಬೆ ಹಣ್ಣಿನ ಶರಬತ್ತು ಈ ಥರದ್ದೆಲ್ಲ ಮಾಡಿಕೊಡೋದ್ರಿಂದ ಮಕ್ಕಳು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಸೈಡ್ ಎಫೆಕ್ಟ್ ಇರೋದಿಲ್ಲ ಇದರಲ್ಲಿ. ಆದರೆ ನಿಂಬೆಹಣ್ಣು ರೇಟೆಲ್ಲ ಜಾಸ್ತಿ ಆಗಿದೆ, ಆದರೆ ಏನೂ ಮಾಡಲಿಕ್ಕಾಗಲ್ವಲ್ಲ, ನಮ್ಮ ಆರೋಗ್ಯ ಕೂಡ ನಾವು ನೋಡ್ಕೋಬೇಕಲ್ಲ. ಹಾಗಾಗಿ ನೋಡಿ, ಇಲ್ಲಿ ನಾನು ಸಿಂಗಲ್ ಲೀಫ್ಗಳನ್ನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ತುಂಬಾ ಪುಟ್ಟಾಗಿ ಹಾಕ್ಕೊಂಡಿದ್ದೆ, ತುಂಬ ಓವರಾಗಿ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಪುಟ್ಟಾಗಿ ಸಿಂಗಲ್ ಲೀಫ್ಗಳನ್ನ ಕ್ರಾಸಾಗಿ ಕಾಣೋ ಥರ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇದು ಬಂದುಬಿಟ್ಟು ನಮಗೆ ರೈಟ್ ಸೈಡ್ ಬರುತ್ತೆ ನೆಕ್ ಡಿಸೈನು, ಇದು ಫ್ರಂಟಲ್ಲಿ ಮಾಡಿರುವಂಥದ್ದು, ರೈಟ್ ಸೈಡ್ ಕಾಣುತ್ತೆ. ಆದರೆ ನಾನು ಫ್ರಂಟ್ ಕ್ಯಾಮ್ರಾದಿಂದ ಇದನ್ನು ವೀಡಿಯೋ ಮಾಡಿರೋದ್ರಿಂದ ನಿಮಗೆ ಲೆಫ್ಟ್ ಸೈಡ್ ಕಾಣಿಸ್ತಿದೆ. ರೈಟ್ ಸೈಡಲ್ಲಿ ಮೇಲ್ಗಡೆಗೆ ಬರೋ ಥರ ನೀವು ಹಾಕ್ಕೋಬೇಕಾಗತ್ತೆ ಲೀಫ್ಗಳನ್ನ. ನಾನು ಲಾಸ್ಟಲ್ಲಿ ತೋರಿಸುವಾಗ ನಿಮಗೆ ಗೊತ್ತಾಗುತ್ತೆ. ಇದು ನೋಡಿ, ಈ ಥರ ಪುಟ್ಟಾಗಿ ಮುಂದೆ ತುದಿ ಶಾರ್ಪ್ ಬಂದಿರಬೇಕು. ಆಮೇಲೆ ನೀವು ಹಿಂದೆ ಬರ್ತಾ ಲೀಫ್ ಶೇಪ್ ಬರಬೇಕಾಗತ್ತೆ. ನೀವು ಈ ಶಾರ್ಪಾಗಿ ಬರಬೇಕು ಅಂತ ಅಂದರೆ ಫಸ್ಟು ಫುಲ್ಲು ಡೆಡ್ ಎಂಡ್ ಹೋಗಬೇಕು. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದವರೆಗೂ ಹೋಗಿ ಅಲ್ಲಿ ಒಂದು ನಂಬರು ಮತ್ತು ಹಿಂದಕ್ಕೆ ಬರಬೇಕಾಗತ್ತೆ, 0ನಲ್ಲೇ ಹಿಂದಕ್ಕೆ ಬಂದು ಆಮೇಲೆ ನೀವು 1 2 3 3 2 1 0 ಆ ಥರ ನಿಲ್ಲಿಸ್ಕೋಬೇಕಾಗತ್ತೆ. ಆಯಿತಾ, ನೋಡಿ ಫುಲ್ ಮುಂದೆ ಹೋಗಬೇಕು, 1 ನಂಬರ್ ಹಿಂದೆ ಬಂದು ಅಲ್ಲಿಂದ 1 2 3 3 2 0 1 0 ಆ ಥರ ನಿಲ್ಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ಯಾರೆಲ್ಲ ನೀವು ಟ್ರೈ ಮಾಡ್ತಿದ್ದೀರಾ ಅವರು ನಿಮಗೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರೂ ಅಷ್ಟೇಪ್ಪ ರೇಟ್ಗಳಾಗಲಿ ಮತ್ತು ನೀವು ಟೈಲರ್ಸ್ಗಳಿಗೆ ಎಷ್ಟು ರೇಟ್ ಹೇಳ್ತೀರಾ ಅಂತ ಅಂದ್ಬಿಟ್ಟು ಎಲ್ಲ ಕ್ವಶನ್ಸ್ನ ನೀವು ಕಮೆಂಟಲ್ಲಿ ಕೇಳಿದ್ರೆ ನನಗೂ ಹೇಳೋಕ್ಕೆ ಹಿಂಸೆ ಅನಿಸುತ್ತೆ. ಯಾಕೆ ಅಂತಂದರೆ ನಾನು ಕಮೆಂಟಲ್ಲಿ ಹೇಳೋಕ್ಕೆ ಬರೋಲ್ಲ. ನೀವು ನನಗೆ ಪ್ರೈವೇಟಾಗಿ ನೀವು ಫೋನ್ ಆದರೂ ಮಾಡಿ, ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಯಾಕೆ ಅಂತಂದರೆ ಇವಾಗ ಟೈಲರ್ಸಿಗೆ ಬೇರೆ ರೇಟು, ಈ ನಾರ್ಮಲ್ ಜನಗಳಿಗೊಂದು ರೇಟು ಅಂತ ನಾವು ಮಾಡ್ಲಿಕ್ಕೆ ಬರೋಲ್ಲ. ಏನೋ ಜಾಸ್ತಿ ಪೀಸ್ಗಳನ್ನ ಕೊಟ್ಟಾಗ ನಾವು ಅದರಲ್ಲಿ ನೋಡ್ಕೊಂಡು ನಾವು ವೆರೈಟಿಯಾಗಿ ನಾವು ರೇಟ್ನ ನೋಡಿ ತೊಗೋಬೋದು, ಓಕೆನಾ. ಹಾಗಾಗಿ ನೀವು ಯಾವುದಕ್ಕೂ ನನ್ನ ಪರ್ಸ್ನಲ್ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಆರಾಮಾಗಿ ನಾನು ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೈನಲಿ ಡಿಸೈನ್ ಅಂತೂ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಡಿಸೈನ್ ಕೂಡ ಫುಲ್ಲು ಚೆನ್ನಾಗಿ ಬಂದಿತ್ತು ಇದ್ರದ್ದು. ನೋಡಿ, ಇಲ್ಲೆಲ್ಲ ಸ್ಟೋನ್ಗಳನ್ನ ಆ್ಯಡ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಕಾಣುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು ಬ್ಯಾಕ್ ಡಿಸೈನು ಸ್ವೀಟ್ ಹಾರ್ಟ್ ನೆಕ್ ಶೇಪಲ್ಲಿ ಇಟ್ಕೊಂಡಿದ್ದೆ ನಾನು, ಕೆಳಗಡೆ ಸ್ವಲ್ಪ ಶೇಪ್ ಕೊಟ್ಟು. ಇದು ಬಂದು ಟಸಲ್ಸ್ ಹಾಕಲಿಕ್ಕೆ ಅಂತೇಳಿ ಮಾಡಿದ್ದು ಸೆಂಟ್ರಲ್ಲಿ. ಓಕೆ ಫ್ರೆಂಡ್ಸ್, ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.